ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 62ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ವರ್ಬ್ ಅಂದರೆ ಕ್ರಿಯಾಪದ, ಪಾರ್ಟ್ ಆಫ್ ಸ್ಪೀಚ್ಗಳಲ್ಲಿ ತುಂಬ ಮುಖ್ಯವಾದ ಒಂದು ಅಂಗ ಅಂದರೆ ವರ್ಬ್. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಂಗ್ಲೀಷಲ್ಲಿ ವರ್ಬ್ಗಳ ಜ್ಞಾನ ನಿಮಗೆ ತುಂಬ ಅಂದರೆ ತುಂಬಾ ಅವಶ್ಯಕತೆ ಇದೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಹೆಚ್ಚಿನ ಅಂಶ ಎಲ್ಲ ಥರದ ವಾಕ್ಯಗಳನ್ನು ರೆಡಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇವತ್ತು ನಾವು ವರ್ಬ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲೀಷ್ ವರ್ಬ್ ಅಂದರೆ ಏನು? ನಾವು ಕನ್ನಡದಲ್ಲಿ ಓಡು, ತಿನ್ನು, ಬಾ, ಹೋಗು ಎಂದೆಲ್ಲ ಹೇಳ್ತಾ ಇರ್ತೀವಿ. ಇವು ಏನು ಮಾಡುತ್ತವೆ ಅಂದರೆ ಇವು ಕೆಲಸವನ್ನು ಸೂಚಿಸುತ್ತವೆ. ಕೆಲಸವನ್ನು ಸೂಚಿಸುವ ಪದವನ್ನು ವರ್ಬ್ ಎಂದು ಕರೆಯುತ್ತಾರೆ, ಅಂದರೆ ಕ್ರಿಯಾಪದ ಅಂತ ಕರೀತಾರೆ. ಉದಾಹರಣೆಗೆ ಐರನ್, ನಾನು ಓಡುತ್ತೇನೆ. ಶಿ ಈಟ್ಸ್, ಅವಳು ತಿನ್ನುತ್ತಾಳೆ. ದೇ ಪ್ಲೇ, ಅವರು ಆಟ ಆಡುತ್ತಾರೆ. ಇಲ್ಲಿ ರನ್ ಅಂದರೆ ಓಡುವುದು, ಈಟ್ಸ್ ಅಂದರೆ ತಿನ್ನುವುದು, ಪ್ಲೇ ಅಂದರೆ ಆಟ ಆಡೋದು, ಇವೆಲ್ಲ ವರ್ಬ್ಗಳು. ಆ್ಯಕ್ಷನ್ ವರ್ಬ್ ಅಂದರೆ ಕೆಲಸ ಮಾಡುವ ಪದ. ಯಾರಾದರೂ ಏನಾದರೂ ಕೆಲಸ ಮಾಡ್ತಾ ಇರುವಾಗ ಬಳಸುವ ಪದಕ್ಕೆ ಆ್ಯಕ್ಷನ್ ವರ್ಡ್ ಅಂತ ಕರೀತಾರೆ. ಅಂದರೆ ರನ್ ಓಡು, ಈಟ್ ತಿನ್ನು, ಪ್ಲೇ ಆಟ ಆಡು, ರೈಟ್ ಬರೆ, ರೀಡ್ ಓದು, ಜಂಪ್ ಹಾರು, ಸಿಂಗ್ ಹಾಡು, ಡ್ಯಾನ್ಸ್ ನಾಟ್ಯ ಮಾಡು, ಇವೆಲ್ಲ ಆ್ಯಕ್ಷನ್ ವರ್ಡ್ಸ್. ಐ ಈಟ್ ರೈಸ್, ನಾನು ಅನ್ನವನ್ನು ತಿನ್ನುತ್ತೇನೆ. ಹೀ ರನ್ಸ್ ಫಾಸ್ಟ್, ಅವನು ಬೇಗ ಓಡುತ್ತಾನೆ. ವಿ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಟ ಆಡುತ್ತೇವೆ. ಇನ್ನು ಹೆಲ್ಪಿಂಗ್ ವರ್ಬ್ ಅಂದರೆ ಕ್ರಿಯಾಪದ, ಸಹಾಯಕ ಕ್ರಿಯಾಪದ. ಮುಖ್ಯ ಕ್ರಿಯಾಪದಕ್ಕೆ ಸಹಾಯ ಮಾಡುವ ಪದವೇ ಸಹಾಯಕ ಕ್ರಿಯಾಪದ. ಅವು ಯಾವೆಂದರೆ ಆಲ್ರೆಡಿ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಆ್ಯಮ್, ಈಸ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಿಲ್, ಕ್ಯಾನ್, ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದಗಳು. ಇವೇನು ಮಾಡುತ್ತವೆ ಅಂದರೆ ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಐ ಆಮ್ ರೀಡಿಂಗ್, ನಾನು ಓದುತ್ತಾ ಇದ್ದೇನೆ. ಶಿ ಸಿಂಗಿಂಗ್, ಅವಳು ಹಾಡುತ್ತಾ ಇದ್ದಾಳೆ. ದೇ ಆರ್ ಪ್ಲೇಯಿಂಗ್, ಅವರು ಆಟ ಆಡುತ್ತಾ ಇದ್ದಾರೆ. ಇಲ್ಲಿ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ ಮತ್ತು ರೀಡಿಂಗ್, ಸಿಂಗಿಂಗ್, ಪ್ಲೇಯಿಂಗ್ ಇವೆಲ್ಲ ಮೇನ್ ವರ್ಬ್. ಇನ್ನು ನಮಗೆ ಆಮ್, ಈಸ್, ಆರನ್ನು ಹೇಗೆ ಬಳಸ್ಬೇಕಂತ ಗೊತ್ತಿದೆ. ಸಬ್ಜೆಕ್ಟ್ ವಾಯ್ಸ್ ಅವೆಲ್ಲ ಚೇಂಜ್ ಆಗುತ್ತೆ. ಐ ಜೊತೆ ಆ್ಯಮ್, ಹಿ ಜೊತೆ ಈಸ್, ಶಿ ಜೊತೆ ಈಸ್, ದೇ ಜೊತೆ ಆರ್, ವಿ ಜೊತೆ ಆರ್, ಕೃಷ್ಣ ಈಸ್, ರಾಧಾ ಈಸ್, ಬುಕ್ ಈಸ್, ಹೀಗೆ ಇವುಗಳ ಪಾಸ್ಟ್ ಫಾರ್ಮ್. ಆ್ಯಮ್, ಈಸ್, ಆರ್ನ ಪಾಸ್ಟ್ ಫಾರ್ಮ್ ಅಂದರೆ ಭೂತಕಾಲದ ರೂಪ. ವಾಸ್ ವರ್ಗಳನ್ನು ನಾವು ಆಲ್ರೆಡಿ ಹೇಗೆ ಬಳಸಬೇಕಂತ ಹಿಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದ್ದೇವೆ. ಐ ಆಮ್ ಎ ಬಾಯ್, ನಾನೊಬ್ಬ ಹುಡುಗ. ಶಿ ಈಸ್ ಮೈ ಫ್ರೆಂಡ್, ಅವಳು ನನ್ನ ಸ್ನೇಹಿತೆ. ದೇ ಆರ್ ಸ್ಟೂಡೆಂಟ್ಸ್, ಅವರು ವಿದ್ಯಾರ್ಥಿಗಳು. ಇನ್ನು ವರ್ಬ್ ಜೊತೆಗೆ ಇ ಎಸ್, ಐ ಎಸ್ ಮತ್ತು ಎಸ್ ಯಾವಾಗ ಬರುತ್ತೆ ಅಂತ ಕೂಡ ನಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಟೆನ್ಸ್ ರೆಡಿ ಮಾಡುವಾಗ ಹಿ, ಶಿ, ಇಟ್ ಇದ್ದಾಗ ವರ್ಬ್ ಜೊತೆ ಎಸ್, ಇ ಎಸ್, ಐ ಎಸ್ ಬರುತ್ತೆ. ಇದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಐ ಪ್ಲೇ, ಸಬ್ಜೆಕ್ಟ್ ಐ ಅನ್ನೋ ಕಾರಣದಿಂದ ವರ್ಬಲ್ಲಿ ಯಾವುದೇ ವಿಧವಾದ ಚೇಂಜಸ್ ಆಗಿಲ್ಲ. ಐ ಪ್ಲೇ, ನಾನು ಆಟ ಆಡುತ್ತೇನೆ. ಯು ಪ್ಲೇ, ನೀನು ಆಟ ಆಡುತ್ತಿ. ವಿ ಪ್ಲೇ, ನಾವು ಆಟ ಆಡುತ್ತೇವೆ. ದೇ ಪ್ಲೇ, ಅವರು ಆಟ ಆಡುತ್ತಾರೆ. ಈಗ ಇಲ್ಲಿ ನೋಡಿ, ಹಿ ಪ್ಲೇಸ್, ಅವನು ಆಟ ಆಡುತ್ತಾನೆ. ಪ್ಲೇ ಒಟ್ಟಿಗೆ ಎಸ್ ಅಂತ ಬಂದಿದೆ. ಶಿ ಪ್ಲೇಸ್, ಅವಳು ಆಟ ಆಡುತ್ತಾಳೆ. ಇಟ್ ಪ್ಲೇಸ್, ಅದು ಆಟ ಆಡುತ್ತದೆ. ಹಿ ಈಟ್ಸ್ ರೈಸ್, ಅವನು ಅನ್ನ ತಿನ್ನುತ್ತಾನೆ. ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಇಟ್ ರನ್ಸ್ ಫಾಸ್ಟ್, ಅದು ಬೇಗ ಓಡುತ್ತದೆ. ಹೀಗೆ ನಾವು ಇಲ್ಲಿ ತನಕ ವರ್ಬ್ಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ. ಈಗ ಬಹುಮುಖ್ಯವಾದ ಇನ್ಫಾರ್ಮೇಷನನ್ನು ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಸೂಚಿಸುವ ಪದವೇ ಕ್ರಿಯಾಪದ. ಪ್ರತಿ ವಾಕ್ಯದಲ್ಲಿ ಕ್ರಿಯಾಪದ ಇರಲೇಬೇಕು. ಅಂದರೆ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಕ್ರಿಯಾಪದವನ್ನು ಗುರುತಿಸುವುದು ತುಂಬಾ ಮುಖ್ಯ. ಉದಾಹರಣೆಗೆ ದ ಕ್ಯಾಟ್ ಕಿಲ್ಡ್ ಎ ರ್ಯಾಟ್, ಬೆಕ್ಕು ಇಲಿಯನ್ನು ಕೊಂದಿತು. ಈ ವಾಕ್ಯದಲ್ಲಿ ಕಿಲ್ಡ್ ಎನ್ನುವುದು ಕ್ರಿಯಾಪದ. ಈ ಕಿಲ್ಡ್ ಎನ್ನುವುದು ಕಿಲ್ ಎಂಬ ಕ್ರಿಯಾಪದದ ಭೂತಕಾಲದ ರೂಪ. ಆದ್ದರಿಂದ ಈ ವಾಕ್ಯವು ಸಾಮಾನ್ಯ ಭೂತಕಾಲದಲ್ಲಿದೆ ಎಂದು ನಮಗೆ ಗುರುತಿಸಲಿಕ್ಕೆ ಸುಲಭ ಆಯಿತು. ಇದರಿಂದ ನಮಗೇನು ತಿಳಿದು ಬರುತ್ತಂದರೆ ಕ್ರಿಯಾಪದದ ರೂಪವನ್ನು ಗಮನಿಸಿದಾಗ ನಮಗೆ ಆ ವಾಕ್ಯವು ಯಾವ ಕಾಲದಲ್ಲಿದೆ ಅಂತ ಗೊತ್ತಾಗುತ್ತೆ. ಇನ್ನು ಕ್ರಿಯಾಪದವು ನಮಗೆ ಈ ಕೆಳಗಿನ ಮೂರನ್ನು ಸೂಚಿಸುತ್ತೆ. ನೋಡಿ ಇದನ್ನು. ನಂಬರ್ 1, ವ್ಯಕ್ತಿ ಅಥವಾ ವಸ್ತು ಏನು ಮಾಡುತ್ತಾನೆ, ಮಾಡಿದ, ಮಾಡುತ್ತದೆ, ಮಾಡಿತು ಎನ್ನುವುದನ್ನು ಸೂಚಿಸುತ್ತೆ. ಹರಿ ಲಾಪ್ಸ್, ಹರಿಯು ನಗುತ್ತಾನೆ. ದ ಕ್ಲಾಕ್ ಸ್ಟ್ರೈಕ್ಸ್,
ಗಡಿಯಾರವು ಬಡಿಯುತ್ತಿದೆ. ಅಂದರೆ ಡಣ್ ಡಣ್ ಅಂತ ಬಡಿಯುತ್ತಲ್ಲ, ಅದನ್ನು ಸ್ಟ್ರೈಕ್ಸ್ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಲೋಲಕ್ ಇರುವಂಥ ಗಡಿಯಾರದಲ್ಲಿ ಆ ಗಡಿಯಾರದ ಕೆಳಗಡೆ ಒಂದು ಇದು ಆ ಕಡೆ ಈ ಕಡೆ ಹೋಗ್ತಾ ಇತ್ತು, ಅದಕ್ಕೆ ಸ್ಟ್ರೈಕ್ಸ್ ಅಂತ ಕರೀತಾರೆ. ಇನ್ನು ಎರಡನೇದು, ವ್ಯಕ್ತಿ ಅಥವಾ ವಸ್ತುವಿಗೆ ಏನಾಯಿತು ಅಂದರೆ ಮಾಡಲ್ಪಟ್ಟಿತ್ತು ಅನ್ನೋದನ್ನು ಸೂಚಿಸ್ಲಿಕ್ಕೆ ಕೂಡ ನಾವು ಇದನ್ನು ಬಳಸ್ತೀವಿ. ಹರಿ ಈಸ್ ಕೋಲ್ಡೆಡ್, ಹರಿಯು ಬೈಯಲ್ಪಟ್ಟನು, ಅಂದರೆ ಹರಿಗೆ ಯಾರೋ ಬೈದಿದ್ದಾರೆ. ಆ್ಯಕ್ಷನ್ ಯಾವ ಕಡೆಯಿಂದಾಗಿದೆ? ಅಪೋಸಿಟ್ ಸೈಡಲ್ಲೇ ಆಗಿದೆ, ಅಂದರೆ ಹರಿ ಬೈಸ್ಕೊಂಡಿದ್ದಾನೆ. ಆಮೇಲೆ ದ ವಿಂಡೋ ಈಸ್ ಬ್ರೋಕನ್, ಆ ಕಿಟಕಿಯು ಮುರಿಯಲ್ಪಟ್ಟಿತು, ಅಂದರೆ ಕಿಟಕಿಯನ್ನು ಯಾರೋ ಮುರಿದಿದ್ದಾರೆ, ಆ್ಯಕ್ಷನ್ ಹೊರಗಡೆಯಿಂದ ಆಗಿದೆ. ಇದನ್ನು ಹೇಳಲಿಕ್ಕೆ ಕೂಡ ನಾವು ವರ್ಬನ್ನು ಬಳಸ್ತೀವಿ. ಇನ್ನು ಮೂರನೇದು, ವ್ಯಕ್ತಿ ಅಥವಾ ವಸ್ತು ಏನು ಆಗಿದೆ ಅಂದರೆ ಅದರ ಸ್ಥಿತಿ ಹೇಗಿದೆ, ಅದರ ಸ್ಟೇಟ್ ಯಾವ ಥರ ಇದೆ ಅಂತ ಹೇಳಲಿಕ್ಕೆ ಕೂಡ ನಾವು ವರ್ಬನ್ನು ಬಳಸ್ತೀವಿ. ಹರಿ ಈಸ್ ಎ ಸ್ಟೂಡೆಂಟ್, ಹರಿ ಒಬ್ಬ ವಿದ್ಯಾರ್ಥಿ ಆಗಿದ್ದಾನೆ. ದ ಕ್ಯಾಟ್ ಈಸ್ ಡೆಡ್, ಆ ಬೆಕ್ಕು ಸತ್ತಿದೆ. ಗ್ಲಾಸ್ ಈಸ್ ಬ್ರಿಟಲ್, ಗಾಜು ಸುಲಭವಾಗಿ ಒಡೆಯುವುದಾಗಿದೆ. ಐ ಫೀಲ್ ಸಾರಿ, ನನಗೆ ದುಃಖವಾಗಿದೆ. ಅಂದರೆ ಕ್ರಿಯಾಪದವು ಕ್ರಿಯೆಯನ್ನು ಮತ್ತು ಸ್ಥಿತಿಯನ್ನು ಸೂಚಿಸುತ್ತದೆ. ಉಳಿದ ಪಾರ್ಟ್ ಆಫ್ ಸ್ಪೀಚ್ಗಳಂತೆ ಕ್ರಿಯಾಪದಕ್ಕೂ ಬೇರೆ ಬೇರೆ ರೂಪಗಳಿವೆ. ಕೆಲವೊಮ್ಮೆ ಕೊನೆಯಲ್ಲಿ ಅಕ್ಷರಗಳನ್ನು ಸೇರಿಸುವುದರಿಂದ ಅದು ಬೇರೆ ರೂಪ ಪಡೆಯುತ್ತದೆ. ಕಿಲ್, ಕಿಲ್ಡ್, ವಾಶ್, ವಾಶ್ಡ್. ಇಲ್ಲಿ ಲಾಸ್ಟಿಗೆ ಇ ಡಿಯನ್ನು ಸೇರಿಸಿದ್ದೇವೆ, ಹಾಗಾಗಿ ಕ್ರಿಯಾಪದದ ರೂಪ ಚೇಂಜ್ ಆಗಿದೆ. ಕೆಲವೊಮ್ಮೆ ಕ್ರಿಯಾಪದವೇ ಬೇರೆಯಾಗಿ ಬದಲಾಗುತ್ತೆ. ರೈಟ್, ರೋಟ್, ಗೋ, ವೆಂಟ್. ಇದನ್ನು ನಾವು ಮುಂದೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಕ್ರಿಯಾಪದದ ಬೇರೆ ಬೇರೆ ರೂಪಗಳು ಅವುಗಳನ್ನು ಉಪಯೋಗಿಸಿದಂತೆ ವಿಧ ವಿಧವಾದ ಅರ್ಥವನ್ನು ಕೊಡುತ್ತವೆ. ಕಾಲಗಳನ್ನು ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಟೆನ್ಸ್ ಇವುಗಳನ್ನು ಕುರಿತು ಹೇಳುವಾಗ, ಪುರುಷಾರ್ಥಕ ಸರ್ವನಾಮಗಳನ್ನು ಅಂದರೆ ಪರ್ಸನಲ್ ಪ್ರೊನೌನ್ಸ್ ಇವುಗಳನ್ನು ಉಪಯೋಗಿಸುವಾಗ, ಮತ್ತು ಏಕವಚನದೊಂದಿಗೆ ನೌನ್ ನಂಬರ್ಸನ್ನು ಬಳಸುವಾಗ, ಮತ್ತು ವಾಯ್ಸ್ ಅಂದರೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್. ಇದನ್ನು ನಾನು ಇನ್ನೂ ಹೇಳ್ಕೊಡ್ಲಿಲ್ಲ, ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿದೆ. ಐ ಈಟ್ ಎ ಮ್ಯಾಂಗೋ, ನಾನೊಂದು ಮಾವಿನ ಹಣ್ಣನ್ನು ತಿನ್ನುತ್ತೇನೆ. ಎ ಮ್ಯಾಂಗೋ ಈಸ್ ಈಟನ್ ಬೈ ಮೀ, ಒಂದು ಮಾವಿನ ಹಣ್ಣು ನನ್ನಿಂದ ತಿನ್ನಲ್ಪಡುತ್ತದೆ. ಇದಕ್ಕೆ ವಾಯ್ಸ್ ಅಂತಾರೆ, ಪ್ಯಾಸಿವ್ ವಾಯ್ಸ್ ಅಂತಾರೆ. ಫಸ್ಟ್ ಇದ್ದಿದ್ದು ಆ್ಯಕ್ಟಿವ್ ವಾಯ್ಸ್, ಎರಡನೇದು ಪ್ಯಾಸಿವ್ ವಾಯ್ಸ್. ವರ್ಬನ್ನು ಬೇರೆ ಬೇರೆ ರೂಪದಲ್ಲಿ ಬಳಸ್ತೀವಿ. ಅದೇ ಥರ ಕೆಲವೊಮ್ಮೆ ಮುಖ್ಯ ಕ್ರಿಯಾಪದವು ಅಂದರೆ ಮೇನ್ ವರ್ಬ್ ಮಾಡೆಲ್ಸ್ ಮತ್ತು ಆಕ್ಸಿಲರೀಸ್ ಜೊತೆ ಬರುತ್ತೆ. ಮಾಡೆಲ್ಸ್ ಅಂದರೆ ಕ್ಯಾನ್, ಕುಡ್, ಮೇ, ಮೈಟ್, ಮತ್ತು ಆಕ್ಸಿಲರಿ ವರ್ಬ್ಸ್ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವರ್ ಇವುಗಳ ಜೊತೆ ಬರುತ್ತೆ. ಅದರರ್ಥ ಟೆನ್ಸ್ ಮಾಡುವಾಗ ಮತ್ತು ನಂಬರ್ಸ್ ಏಕವಚನ ಬಹುವಚನದೊಂದಿಗೆ ಮತ್ತು ವಾಯ್ಸ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇದ್ರ ಜೊತೆಗೆ, ಮತ್ತು ಕೆಲವೊಂದು ಸತಿ ಮಾಡೆಲ್ಸ್ ಜೊತೆಗೆ, ಕೆಲವೊಂದು ಸತಿ ಆಕ್ಸಿಲರ್ಸ್ ಜೊತೆಗೆ ಮೇನ್ ವರ್ಬನ್ನು ಬಳಸ್ತೀವಿ. ಇನ್ನು ಮುಖ್ಯವಾದ ಪಾರ್ಟ್ ಏನಂದರೆ, ಪ್ರತಿಯೊಂದು ಕ್ರಿಯಾಪದಕ್ಕೂ 3 ರೂಪ ಇದೆ. ವರ್ತಮಾನ ಕಾಲದ ರೂಪ ಅಂದರೆ ಪ್ರೆಸೆಂಟ್ ಫಾರ್ಮ್ ಆಫ್ ಎ ವರ್ಬ್, ಆಮೇಲೆ ಭೂತಕಾಲದ ರೂಪ ಅಂದರೆ ಪಾಸ್ಟ್ ಫಾರ್ಮ್ ಆಫ್ ಎ ವರ್ಬ್, ಆಮೇಲೆ ಭೂತ ಕೃದ್ವಾಚಕ ರೂಪ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಎ ವರ್ಬ್. ಗೋ, ವೆಂಟ್, ಗಾನ್. ಗೋ ವರ್ತಮಾನ ಕಾಲದ ರೂಪ, ವೆಂಟ್ ಭೂತಕಾಲದ ರೂಪ, ಗಾನ್ ಭೂತ ಕೃದ್ವಾಚಕ ರೂಪ. ಹಾಗೆ ಈಟ್, ಏಟ್, ಈಟನ್. ಈಟ್ ವರ್ತಮಾನ ಕಾಲದ ರೂಪ, ಏಟ್ ಭೂತಕಾಲದ ರೂಪ, ಈಟನ್ ಭೂತ ಕೃದ್ವಾಚಕ ರೂಪ. ಕಮ್, ಕೇಮ್, ಕಮ್. ಕಮ್ ವರ್ತಮಾನ ಕಾಲದ ರೂಪ, ಕೇಮ್ ಭೂತಕಾಲದ ರೂಪ, ಕಮ್ ಭೂತ ಕೃದ್ವಾಚಕ ರೂಪ. ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಈಗ ವರ್ತಮಾನ ಕಾಲದ ರೂಪ, ಇದು ಕ್ರಿಯಾಪದದ ಮೂಲ ರೂಪ ಅಂದರೆ ಬೇಸ್ ಫಾರ್ಮ್. ಇದನ್ನು V1 ಅಂತ ನಾವು ತಿಳ್ಕೊಳ್ಬೋದು ಸದ್ಯಕ್ಕೆ, ಅಂದರೆ ವರ್ಬ್ 1. ಈ ರೂಪವನ್ನು ವರ್ತಮಾನ ಕಾಲದಲ್ಲಿ ಕ್ರಿಯೆ ನಡೆಯುತ್ತಿರುವುದನ್ನು ಸೂಚಿಸುವ ವಾಕ್ಯಗಳನ್ನು ರಚಿಸುವಾಗ ಉಪಯೋಗಿಸ್ತಾರೆ. ಆಲ್ರೆಡಿ ನಾವು ಟೆನ್ಸ್ ಮಾಡುವಾಗ ಇದನ್ನು ಹೇಗೆ ಬಳಸಬೇಕಂತ ತಿಳ್ಕೊಂಡಿದ್ದೇವೆ. ಬರುತ್ತಾನೆ, ಹೋಗುತ್ತಾನೆ, ಬರುತ್ತಾರೆ, ಹೋಗುತ್ತಾಳೆ ಅಂದರೆ ಕಮ್ಸ್, ಗೋಸ್, ಕಮ್, ಗೋಸ್. ನಾಮಪದ ಅಥವಾ ಸರ್ವನಾಮದೊಂದಿಗೆ ಇವು ಬಂದಾಗ ಕೆಲಸ ನಡೆಯುತ್ತದೆ ಅಥವಾ ಕೆಲಸ ನಡೆಯುತ್ತದೆ ಎಂದು ತಿಳಿದು ಬರುತ್ತೆ. ಐ ಗೋ, ನಾನು ಹೋಗುತ್ತೇನೆ. ಹೀ ಗೋಸ್, ಅವನು ಹೋಗುತ್ತಾನೆ.
ದೇ ಗೋ ಅವರು ಹೋಗುತ್ತಾರೆ, ಐ ಆಮ್ ಗೋಯಿಂಗ್ ನಾನು ಹೋಗುತ್ತಾ ಇದ್ದೇನೆ, ಶಿ ವಿಲ್ ಗೋ ಅವಳು ಹೋಗುತ್ತಾಳೆ. ಹೀಗೆ ವರ್ತಮಾನ ಕಾಲದ ರೂಪವನ್ನು ಬಳಸ್ತೀವಿ. ಇನ್ನು ಭೂತಕಾಲದ ರೂಪ. ಭೂತಕಾಲದ ರೂಪ ಏನು ಸೂಚಿಸುತ್ತೆ ಅಂದರೆ ಕೆಲಸ ಆಲ್ರೆಡಿ ನಡೆದು ಹೋಗಿದ್ದನ್ನು ಸೂಚಿಸುತ್ತೆ. ನಾಮಪದ ಅಥವಾ ಸರ್ವನಾಮದೊಂದಿಗೆ ಇವು ಬಂದಾಗ ಕೆಲಸ ಆಗಿ ಹೋಗಿದೆ ಅಂತ ನಮ್ಗೆ ತಿಳಿಯುತ್ತೆ. ಈಗ ಗೋ ಇದರ ಭೂತಕಾಲದ ರೂಪ ವೆಂಟ್. ಅವನು ಬಂದನು, ಹೋದನು, ಹೋದರು, ತಿಂದಳು ಇವುಗಳನ್ನು ಸೂಚಿಸುವಾಗ ನಾವು ಭೂತಕಾಲದ ರೂಪವನ್ನು ಬಳಸ್ತೀವಿ. ಕೇಮ್ ವೆಂಟ್, ವೆಂಟ್ ಏಟ್. ಹಿ ವೆಂಟ್ ಅವನು ಹೋದನು, ಶಿ ಕೇಮ್ ಅವಳು ಬಂದಳು, ರಾಧಾ ಏಟ್ ಎ ಫ್ರೂಟ್ ರಾಧೆಯು ಹಣ್ಣನ್ನು ತಿಂದಳು. ಹೀಗೆ ಇವುಗಳನ್ನು ನೋಡಿದ ತಕ್ಷಣ ನಮಗೆ ಆ ವಾಕ್ಯ ಭೂತಕಾಲದಲ್ಲಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಕೆಲಸ ಆಲ್ರೆಡಿ ನಡೆದು ಹೋಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಭೂತಕೃದ್ವಾಚಕ ರೂಪ ಪಾಸ್ಟ್ ಪಾರ್ಟಿಸಿಪಲ್. ಇದನ್ನು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಏನು ಭೂತಕೃದ್ವಾಚಕ ರೂಪ ಅಂದರೆ ಭವಿಷ್ಯತ್ ಕಾಲದ ರೂಪ ಅಲ್ಲ. ಹಿಂದಿದ್ದೆರಡು ವರ್ತಮಾನ ಕಾಲದ ರೂಪ ಆಗಿತ್ತು, ಭೂತಕಾಲದ ರೂಪ ಆಗಿತ್ತು. ನೀವು ಅದನ್ನೇ ಇದು ಭವಿಷ್ಯತ್ ಕಾಲದ ರೂಪ ಅಂತ ತಿಳ್ಕೊಂಡ್ರೆ ಅದು ಸುಳ್ಳು, ಅದು ಅದಲ್ಲ. ಇದು ಹೆಚ್ಚಾಗಿ ಪರ್ಫೆಕ್ಟ್ ಟೆನ್ಸ್ಗಳನ್ನು ಮಾಡುವಾಗ, ಆ ವಾಕ್ಯಗಳನ್ನು ರಚಿಸುವಾಗ ಇದು ಯೂಸ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇವುಗಳನ್ನು ಮಾಡುವಾಗ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಬಳಸ್ತೀವಿ. ಆಗ ಇದನ್ನು ಬಳಸಿದಾಗ ಕೆಲಸ ಇದೀಗ ಮುಗಿದಿದ್ದು ಅಂದರೆ ವರ್ತಮಾನ ಕಾಲದಲ್ಲಿ ಇದೀಗ ಮುಗಿದಿದ್ದನ್ನು ಸೂಚಿಸುತ್ತೆ. ಹಿ ಹ್ಯಾಸ್ ಡನ್ ಅವನು ಈಗ ಮಾಡಿದ್ದಾನೆ. ಅಥವಾ ಆಗಲೇ ಮುಗಿದಿದ್ದನ್ನು ಸೂಚಿಸುತ್ತೆ. ಆವಾಗ ಭೂತಕಾಲದಲ್ಲಿ ಹಿ ಹ್ಯಾಡ್ ಡನ್ ಅವನು ಆಗಷ್ಟೇ ಮಾಡಿದ್ದನು. ಮತ್ತು ಮುಂದೆ ಮುಗಿಯಲಿರುವುದನ್ನು ಅಂದರೆ ಭವಿಷ್ಯತ್ ಕಾಲದಲ್ಲಿ ಸೂಚಿಸುತ್ತೆ, ಮುಂದೆ ಮುಗಿಯಲಿರುವುದನ್ನು. ಹಿ ವಿಲ್ ಹ್ಯಾವ್ ಡನ್ ಅವನು ಮಾಡಿರುತ್ತಾನೆ. ಯಾವಾಗ ಬರೋ ಕಾಲದಲ್ಲಿ ಅಂದರೆ ಕೆಲಸ ಇದೀಗ ಮುಗಿದಿದೆಯಾ ಅಥವಾ ಹಿಂದೆ ಮುಗ್ದಿತ್ತ ಆ ಸಮಯದಲ್ಲಿ ಅಥವಾ ಮುಂದೆ ಆ ಸಮಯದಲ್ಲಿ ಮುಗಿಯಲಿರುವುದಾ ಅಂತ ಗೊತ್ತಾಗುತ್ತೆ. ಇದನ್ನು ಭೂತ ಕೃದ್ವಾಚಕ ರೂಪ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಏನು ತಿಳ್ಕೊಂಡ್ವಿ ನಾವೀಗ? ಪ್ರತಿಯೊಂದು ಕ್ರಿಯಾಪದಕ್ಕೂ 3 ರೂಪ ಇರುತ್ತೆ. ವರ್ತಮಾನ ಕಾಲದ ರೂಪ, ಭೂತಕಾಲದ ರೂಪ ಮತ್ತು ಭೂತ ಕೃದ್ವಾಚಕ ರೂಪ. ಪ್ರೆಸೆಂಟ್ ಫಾರ್ಮ್ V1, ಪಾಸ್ಟ್ ಫಾರ್ಮ್ V2, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ V3. ಇದನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಂಡಾಗ ನಮಗೆ ಟೆನ್ಸ್ಗಳನ್ನು ಮಾಡಲಿಕ್ಕೆ ಅಂದರೆ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಗೊತ್ತಾಗುತ್ತೆ. ಈಗ ನಿಮ್ಮದು ಏನು ಕೆಲಸ ಅಂತ ಹೇಳಿದ್ರೆ ಮಿನಿಮಮ್ 200 ಅಥವಾ 300 ವರ್ಬ್ಗಳ 3 ರೂಪಗಳನ್ನು ನೀವು ಕನ್ನಡ ಅರ್ಥ ಸಮೇತ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನಿಮಗೆ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ತಯಾರಿಸಲಿಕ್ಕೆ ಬರುತ್ತೆ. ಮುಂದಿನ ಕ್ಲಾಸ್ನಲ್ಲಿ ನಾವು 180 ವರ್ಬ್ಗಳನ್ನು ಅವುಗಳ ಅರ್ಥ ಸಮೇತ ವಿವರಣೆಯನ್ನು